ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ 99% ಎಕ್ಸಾಮಿಗೆ ಬರುವಂಥ 6 ಅಂಕದ ಪ್ರಶ್ನೆಯನ್ನೇ ನಾನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಹಾಗಿದ್ರೆ 6 ಅಂಕದ ಪ್ರಶ್ನೆಗಳನ್ನು ಎಷ್ಟು ಬರೀಬೇಕು, ಎಷ್ಟು ಬರ್ತವೆ ಅಂತ ತಾವುಗಳು ಕೇಳೋದಾದರೆ, ಟೋಟಲ್ 2 ಪ್ರಶ್ನೆಗಳು ಬರುತ್ತದೆ 6 ಅಂಕದ ಭಾಗದಲ್ಲಿ. ಪಾರ್ಟ್ ಸಿನಲ್ಲಿ ಥರ್ಡ್ ಮೇನ್ ಕ್ವಶನಲ್ಲಿ ನಿಮಗೆ ಔಟ್ ಆಫ್ 2 ಯು ಆರ್ ಗೋಯಿಂಗ್ ಟು ಅಟೆಂಡ್ ಎನಿ ಒನ್ ಕ್ವಶನ್ ಅಂತ. ಒಂದು ಪ್ರಶ್ನೆ ನಿಮ್ಮ ಡ್ರಾಮಾ ಪಾರ್ಟ್ನಿಂದ ಬರುತ್ತೆ, ಇನ್ನೊಂದು ಪ್ರಶ್ನೆ ನಿಮಗೆ ಪದ್ಯದಿಂದ ಬರುತ್ತೆ. ಈ ಡ್ರಾಮಾ ಪಾರ್ಟ್ನಿಂದ ಅದು ಯಾವುದು ಅಂತ ಹೇಳಿದರೆ ವಾಚ್ಮ್ಯಾನ್ ಆಫ್ ದಿ ಲೇಕ್ ಆಗಿರುತ್ತೆ. ಪದ್ಯ ಭಾಗದಿಂದ ಯಾವುದು ಅಂತ ಹೇಳಿದರೆ ಇಫ್ ಐ ವಾಸ್ ಎ ಟ್ರೀ ಅಥವಾ ನಿಮ್ಮ ಫಾರ್ಮರ್ಸ್ ವೈಫ್ ಆಗಿರುತ್ತೆ. ಎನಿಹೌ, ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆವರೆಯಲಿ. ಇದರಷ್ಟು ಈಸಿ ಪೋಯಮ್ ಯಾವುದೂ ಅಲ್ಲ. ಇಫ್ ಐ ವಾಸ್ ಎ ಟ್ರೀ ಅಂತ ಹೇಳಿದವರು ಯಾರು ಅಂದರೆ ಚಿನ್ನಸ್ವಾಮಿಯವರು, ಮುಡ್ನಾ ಕೊಡು ಚಿನ್ನಸ್ವಾಮಿ ಅಂತ. ಓಕೆ, ಯಾಕೆ ಹೀಗೆ ಹೇಳ್ತಾರೆ ಅಂದರೆ ಅವರ ಮನಸ್ಸು ಬಹಳ ನೊಂದು ಹೋಗಿರುತ್ತೆ. ಸಮಾಜದಲ್ಲಿ ಜನರು ಅವರನ್ನು, ಬಿಕಾಸ್ ಅವರ ಚಿನ್ನಸ್ವಾಮಿ ಹಿ ಬಿಲಾಂಗ್ಸ್ ಟು ದಲಿತ್ ಫ್ಯಾಮಿಲಿ, ಲೋವರ್ ಕ್ಯಾಸ್ಟ್. ಹಾಗಾಗಿ ಒಬ್ಬ ಕವಿ ಆದಮೇಲೂ ಕೂಡ ಅವರಿಗೆ ಎಲ್ಲ ಕಡೆಯೂ ಕೂಡ ಏನಂತೀರ, ಆ ಒಂದು ವ್ಯತ್ಯಾಸ ಕಾಣ್ತಾ ಇರುತ್ತೆ, ಡಿಸ್ಕ್ರಿಮಿನೇಷನ್ ಗೊತ್ತಾಗ್ತಾ ಇರುತ್ತೆ ಸಮಾಜದಲ್ಲಿ. ಹಾಗಾಗಿ ನಾನು ಒಂದು ಮಾನವನಾಗಿ ಹುಟ್ಟೋಕ್ಕಿಂತ ಒಬ್ಬ ಮರವಾಗಿದ್ದರೆ ಎಷ್ಟೋ ಮೇಲಿತ್ತು, ನನಗೆ ಸಮಾಜದಲ್ಲಿ ಗೌರವ ಸಿಗೋದು ಅಂತ ಈ ಒಂದು ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ಬನ್ನಿ ನೋಡೋಣ ಪೋಯಮ್ ಯಾವ ರೀತಿಯಾಗಿ ಬರೀಬೇಕು ಅಂದರೆ, ಇಫ್ ಐ ವಾಸ್ ಎ ಟ್ರೀ ಪೋಯಮ್ ಈಸ್ ರಿಟನ್ ಬೈ ಮುಡ್ನಾ ಕೊಡು ಚಿನ್ನಸ್ವಾಮಿ. ಹೌದಲ್ವಾ? ದಿಸ್ ಪೋಯಮ್ ಈಸ್ ನೋಡಿ, ಇನ್ ದಿಸ್ ಪೋಯಮ್ ದ ಪೊಯೆಟ್ ಈಸ್ ಸ್ಪೀಕಿಂಗ್ ಆನ್ ಬಿಹಾಫ್ ಆಫ್ ಅನ್ಟಚಬಲ್ಸ್. ಕೇವಲ ನನ್ನ ಜೊತೆ ಅಲ್ಲ, ಸಮಾಜದಲ್ಲಿ ಎಲ್ಲರ ಜೊತೆನೂ ಈ ಒಂದು ಅಸ್ಪೃಶ್ಯತೆ ನಡೀತಾ ಇದೆ ಅಂತ. ಹಿ ಲವ್ಸ್ ದ ಲೈಫ್ ಆಫ್ ಎ ಟ್ರೀ. ಅವರಿಗೆ ಈ ಮರದ ಜೀವನ ಬಹಳ ಸಂತೋಷಕಾರಿ ಅನಿಸ್ತಾ ಇರುತ್ತೆ. ಇನ್ಸ್ಟೆಡ್ ಆಫ್ ಬೀಯಿಂಗ್ ಆ್ಯನ್ ಅನ್ಟಚಬಲ್ ಬಿಕಾಸ್ ಎ ಟ್ರೀ ಈಸ್ ಅಕ್ಸೆಪ್ಟಬಲ್ ಟು ಸೊಸೈಟಿ. ಸಮಾಜದಲ್ಲಿ ಯಾರನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ, ಸಮಾಜದಲ್ಲಿ ಒಂದು ಮರವನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಮರ ಸತ್ರು ಕೂಡ ಅದಕ್ಕೆ ವ್ಯಾಲ್ಯೂ ಇದೆ, ಮರ ಬದುಕಿದ್ರೂ ಕೂಡ ವ್ಯಾಲ್ಯೂ ಇದೆ. ಹಾಗಿದ್ರೆ ನಾನು ಒಬ್ಬ ಮನುಷ್ಯನಾಗಿ ಹುಟ್ಟಿ ಏನು ಸಾರ್ಥಕ ಅಂತ. ಬಿಕಾಸ್ ಎ ಟ್ರೀ ಈಸ್ ಅಕ್ಸೆಪ್ಟಬಲ್ ಟು ಸೊಸೈಟಿ ಬಟ್ ಆ್ಯನ್ ಅನ್ಟಚಬಲ್ ಈಸ್ ನಾಟ್ ಅಕ್ಸೆಪ್ಟಬಲ್ ಟು ದ ಸೊಸೈಟಿ. ಈವನ್ ಇನ್ ದ ಮಾಡರ್ನ್ ಟೈಮ್ಸ್ ಆ್ಯನ್ ಅನ್ಟಚಬಲ್ ಈಸ್ ಎ ಡಿಸ್ಲೈಕ್ಡ್ ಆ್ಯಂಡ್ ಕೆಪ್ಟ್ ಔಟ್ ಆಫ್ ಸೊಸೈಟಿ. ಸಮಾಜದಲ್ಲಿ ಅನ್ಟಚಬಲ್ಸನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ, ಸಮಾಜದಿಂದ, ಕೇರಿಯಿಂದ, ವಾಡದಿಂದ, ಬೀದಿಯಿಂದ ಅವರಿಗೆ ಹೊರಗಡೆ ಇಡ್ತಾ ಇದ್ದಾರೆ. ಆದರೆ ಒಂದು ಮರವನ್ನು ಒಂದು ಸಮಾಜ ಒಪ್ಪಿಕೊಂಡಿದೆ ಅಂದರೆ ನಾನು ಒಂದು ಮರವಾಗಿ ಹುಟ್ಟಬೇಕಿತ್ತು ಅಂತ ಅವರ ಆಸೆ, ಡಿಸೈರ್. ಇಫ್ ಹೀ ಬಿಕಮ್ಸ್ ಎ ಟ್ರೀ, ಅದಕ್ಕೆ ಹೇಳ್ತಾರೆ ಇಫ್ ಐ ಬಿಕಮ್ಸ್ ಎ ಟ್ರೀ ಅ ಬರ್ಡ್ ವುಡಂಟ್ ಆಸ್ಕ್ ಮೀ ವಾಟ್ ಕ್ಯಾಸ್ಟ್ ಐ ಬಿಲಾಂಗ್. ನೋಡಿ ಎಂಥ ಮಾತನ್ನು ಹೇಳ್ತಾರೆ. ನಾನು ಒಂದು ಮರವಾಗಿದ್ದರೆ ಹಕ್ಕಿ ತನ್ನ ಗೂಡೊಂದು ಮರದ ಮೇಲೆ ಕಟ್ಟುವ ಮುನ್ನ ನನಗೆ ಕೇಳುತ್ತಿರಲಿಲ್ಲ, ಆ ಮರಕ್ಕೆ ಕೇಳುತ್ತಿರಲಿಲ್ಲ ನೀನು ಯಾವ ಜಾತಿ ಕಣಪ್ಪ ಅಂತ. ಆದರೆ ಮನುಷ್ಯನಿಗೆ ಪಕ್ಕ ಕುಳಿತುಕೊಳ್ಳುವ ಸಮಯದಲ್ಲಿ, ಅಥವಾ ಪಾಸ್ಪೋರ್ಟ್ ಮಾಡುವ ಸಮಯದಲ್ಲಿ, ಅಡ್ಮಿಷನ್ ಮಾಡಿಸುವ ಸಮಯದಲ್ಲಿ, ಅಥವಾ ಫಂಕ್ಷನಿಗೆ ಕರೆಯುವ ಸಮಯದಲ್ಲಿ ಯಾವ ಜಾತಿ ಅಂತ ನೋಡಿಬಿಟ್ಟು ಕರಿತಿರಲ್ವ. ಹಾಗಾಗಿ ಮರವನ್ನು ಹೇಗೆ ಒಪ್ಪಿಕೊಂಡಿದ್ದಾರೋ ಹಾಗಾಗಿ ನಾನು ಒಂದು ಮರವಾಗಬೇಕು. ಅಟ್ ಲಾಸ್ಟ್ ದ ಡ್ರೈ ಬ್ರೋಕನ್ ವುಡ್. ಕೇವಲ ಜೀವಂತವಾಗಿರುವ ಮರವನ್ನು ಮಾತ್ರವಲ್ಲ, ಆ ಮರ ಸತ್ರು ಕೂಡ, ಅಂದರೆ ವೆನ್ ದ ಟ್ರೀ ಹ್ಯಾಕ್ ಇನ್ ಟು ದ ಪೀಸಸ್, ಅದನ್ನು ಕಡಿದಾಗ ಕೂಡ ಆ ಪೀಸಸ್ಗಳನ್ನು ತಗೊಂಡು ಹೋಗ್ಬಿಟ್ಟು ದೇ ವಿಲ್ ಯೂಸ್ ಇನ್ ದಿ ಹೋಲಿ ಫೈರ್, ಯಜ್ಞಗಳಲ್ಲಿ ಯೂಸ್ ಮಾಡ್ತಾರೆ. ಅಂದ ಮೇಲೆ ಮರಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಲ್ವಾ. ಮರ ಜೀವಂತವಾಗಿದ್ದಾಗ, ವೆನ್ ದ ಟ್ರೀ ಈಸ್ ಅಲೈವ್, ಅ ಕೌ ವಿಚ್ ಈಸ್ ಅಕ್ಸೆಪ್ಟಬಲ್ ಆ್ಯಸ್ ಎ ಸ್ಯಾಕ್ರೆಡ್ ಕೌ. ಆ ಪವಿತ್ರವಾದ ಗೋವು ಕೂಡ ತನ್ನ ತುರಿಕೆಯನ್ನು ಈಡೇರಿಸಿಕೊಳ್ಳಲು ಮರದ ಬಳಿಯಲ್ಲಿ ಬಂದು ಇಟ್ ವಿಲ್ ಸ್ಕ್ರ್ಯಾಪ್ ಅವರ್ ಬಾಡಿ ಟು ದ ಬ್ರಾಂಚಸ್ ಆಫ್ ದ ಟ್ರೀ. ಲೈಕ್ ದಟ್ ದ ಪೀಪಲ್, ಓಕೆ, ದಿ ಡ್ರೈ ವುಡ್ which is used for the funeral also for the good purpose. So the author condemns here that the blind belief called the untouchable, this discrimination, it is not there with the tree. So I want to be a tree. So the Chinnaswami wants to be a tree. So the poet wants to be a tree. And he has written on the evils of untouchable in this poem. The feelings of anger, the feelings
ಅಂದರೆ ಅವರಿಗೆ ಸಿಟ್ಟಿದೆ ಈ ಒಂದು ಜನರ ಮೇಲೆ. ಯಾಕೆ ಹೀಗೆ ಮಾಡ್ತೀರಾ ನೀವು ಅಂತ. ಐ ಮೆಟ್ ಚಿನ್ನಸ್ವಾಮೀಸ್ ಫ್ರೆಂಡ್, ಹಿಸ್ ರೂಮ್‌ಮೇಟ್. ಓಕೆ, ಒನ್ ಡೇ ವಿ ಇನ್ವೈಟೆಡ್ ಹಿಮ್ ಆ್ಯಸ್ ಎ ಚೀಫ್ ಗೆಸ್ಟ್. ಅವ್ರು ಹೇಳಿದರು, ಈ ಒಂದು ಪದ್ಯ ಬರೆದಾಗ ತನ್ನ ಗೆಳೆಯನಿಗೆ ಕೊಡ್ತಾರೆ, ನೋಡೋ ಹೇಗಿದೆ ಪದ್ಯ ಅಂತ. ಯಾಕಯ್ಯ ಇಂಥ ಪದ್ಯ ಬರೆದೆ ನೀನು, ಅವರು ಓದಿದಾಗ ಕೇಳಿದಾಗ ಅವ್ರು ಹೇಳ್ತಾರೆ, ಇದು ನನ್ನ ಜೊತೆ ನಡೆಯುತ್ತಿರುವಂಥದ್ದು. ಕೇವಲ ನನ್ನ ಜೊತೆ ಅಲ್ಲ, ಸಮಾಜದಲ್ಲಿ ಉನ್ನತ ವರ್ಗದವರು ಮಾಡುತ್ತಿರುವ ಕೆಲಸವಿದು. ಕೇವಲ ಅವರಷ್ಟೇ ಅಲ್ಲ, ಪ್ರತಿಯೊಬ್ಬ ಮಾನವ ಕುಲದ ಮನಸ್ಸಿನಲ್ಲಿ ಇರುವಂಥದ್ದಿದು ಅಂತ. ಹಾಗಾಗಿ ಚಿನ್ನಸ್ವಾಮಿ ಹಿ ವಾಂಟ್ಸ್ ಟು ಬಿ ಎ ಬಿಗ್ ಟ್ರೀ. ವೈ ಹಿ ವಾಂಟ್ಸ್ ಟು ಬಿ ಎ ಟ್ರೀ? ಬಿಕಾಸ್ ಹಿ ಕ್ಯಾನ್ ಮೇಕ್ ಎ ಗುಡ್ ಫ್ರೆಂಡ್ಶಿಪ್ ವಿತ್ ದ ಕೂಲ್ ಬ್ರೀಸ್ ಆ್ಯಂಡ್ ದ ಲೀವ್ಸ್. ಎಂಥ ಸುಂದರವಾದ ಗೆಳೆತನವನ್ನು ಮಾಡಬಹುದು ಅಂತ ಹೇಳ್ತಾರೆ. ದ ಬಾಯ್ ಸ್ಟೇಟ್ಸ್ ಅಸ್ ಇಫ್ ಹಿ ಹ್ಯಾಡ್ ಎ ಟ್ರೀ. ನೋಡಿ, ದ ರೇನ್ ವುಡ್ ನಾಟ್ ಟರ್ನ್ ಇಟ್ಸ್ ಬ್ಯಾಕ್. ಓಕೆ, ದಿ ಪೋಯಟ್ ಸೇಸ್ because he was an untouchable, and the mother earth would not have run to the take bath because his roots were touching hers. ಏನಿದೆ ಅರ್ಥ ಅಂತ ಹೇಳಿದರೆ, ಭೂಮಿ ತಾಯಿ ಮರ ತನ್ನ ಬೇರುಗಳನ್ನು, ತನ್ನ ರೂಟ್ ಪಾರ್ಟ್ಗಳನ್ನು ಭೂಮಿ ತಾಯಿಯ ಅಂದರೆ ಭೂಮಿಯ ಒಳಗಡೆ ಬೇರೂರುವಾಗ ಭೂಮಿ ತಾಯಿ ಯಾವತ್ತೂ ಕೂಡ ತಾನು ಮಲಿನವಾದೆ ಅಂದ್ಬಿಟ್ಟು ಓಡಿ ಹೋಗುವುದಿಲ್ಲ ಕಣ್ರಿ. ಹಾಗೆ ಮನುಷ್ಯ ಟಚ್ ಆದ ತಕ್ಷಣ ಹೋಗಿ ಸ್ನಾನ ಮಾಡ್ಕೊತಾನೆ, ಹೌದಲ್ವಾ? ಹಿ ವಾಸ್ ಅನ್ ಅನ್ಟಚಬಲ್ ಇನ್ ದ ಮದರ್ ಅರ್ತ್ ವುಡ್ ನಾಟ್ ಹ್ಯಾವ್ ರನ್ ಟು ಟೇಕ್ ಬಾತ್ ಬಿಕಾಸ್ ಹಿಸ್ ರೂಟ್ಸ್ ವರ್ ಟಚಿಂಗ್ ಹರ್ಸ್. ಧೋ ಹಾಗಾಗಿ ದ ಚಿನ್ನಸ್ವಾಮಿ ದ ಪೊಯೆಟ್ ಸ್ಟೇಟ್ಸ್ ದಿ ಆಟಿಟ್ಯೂಡ್ ಆಫ್ ದ ಪೀಪಲ್. ಇಲ್ಲಿ ಬಾಯ್ ಅಂತ ಇರೋ ಕಡೆ ಎಲ್ಲದೂ ಕೂಡ ತಾವುಗಳು ಪೊಯೆಟ್ ಅಂತ ಬರ್ಕೊಳ್ಳಿ, ಆಯಿತಾ? ದಿ ಪೊಯೆಟ್ ಟುವರ್ಡ್ಸ್ ಹಿಮ್ ಆ್ಯಂಡ್ ಹೌ ಹರ್ಟ್ ಹಿ ವಾಸ್. ಹಿ ಆಲ್ಸೋ ಸ್ಟೇಟ್ಸ್ ಅಸ್ ದಟ್ ಎ ಟ್ರೀ ಹಿ ವುಡ್ ಅಲೋ ದ ಕೌಸ್ ಟು ಸ್ಕ್ರ್ಯಾಚ್ ದಿ ಸ್ಕಿನ್ ಅಗೇನ್ಸ್ಟ್ ದ ರಫ್ ಸರ್ಫೇಸ್ ಆಫ್ ದಿ ಬಾರ್ಕ್. And turn he would get a blessing from the 1,000 gods and the goddesses who were supposed to be residing in the cow's stomach. ಒಂದು ನಂಬಿಕೆ ಇದೆ, ಏನು ಅಂದರೆ ಆ ಪವಿತ್ರವಾದ ಗೋವಿನಲ್ಲಿ 300,000 ಗಾಡ್ಸ್ ಆರ್ ಟೇಕಿಂಗ್ ಶೆಲ್ಟರ್ ಅಂತ. ಅಂಥ ಪವಿತ್ರವಾದ ಗೋವು ಮರವನ್ನೇ ಒಪ್ಪಿಕೊಂಡಿದೆ. ಅಂದರೆ ನಾನು ಒಂದು ಮರವಾಗಬೇಕು, ನನ್ನನ್ನು ಜನ ಒಪ್ಕೋಬೇಕು, ನನ್ನನ್ನು ಜನ ಅನ್ಟಚಬಲ್ ಅಂತ ಟ್ರೀಟ್ ಮಾಡಬಾರ್ದು. ಸೊ ಐ ವಾಂಟ್ ಟು ಬಿ ಎ ಟ್ರೀ. ಹಾಗಾಗಿ ನಾನು ಒಂದು ಮರವಾಗಬೇಕು ಅಂತ ಹೇಳ್ತಾರೆ. ನೋಡಿ, ಹಾಗಾಗಿ ಚಿನ್ನಸ್ವಾಮಿಯವರು ಬಯಸ್ತಾರೆ, ವುಡ್ ಹ್ಯಾವ್ ಬೀನ್ ಯೂಸ್ಡ್ ಟು ಬರ್ನ್ ಎ ಸಿನ್ಲೆಸ್ ಪರ್ಸನ್ ಆರ್ ವುಡ್ ಹ್ಯಾವ್ ಬೀನ್ ಯೂಸ್ಡ್ ಟು ಕ್ಯಾರಿ ದ ಬಾಡಿ ಆಫ್ ದಿ ಡೆಡ್ ಬೈ ಟಚಿಂಗ್ ದಿ ಶೋಲ್ಡರ್ಸ್ ಆಫ್ ದಿ 4 men. ನಾನು ಒಂದು ಮರವಾಗಿದ್ದರೆ ನಾನು ಸತ್ತಾಗ, ಅಂದರೆ ಮರವನ್ನು ವೆನ್ ದ ಟ್ರೀ ವುಡ್ ಹ್ಯಾಕ್ ಇನ್ ಟು ದ ಪೀಸಸ್, ಹ್ಯಾಕ್ ಅಂತ ಹೇಳಿದರೆ ಕಟ್ ಇನ್ ಟು ದ ಪೀಸಸ್, ದಟ್ ದೋಸ್ ಪಾರ್ಟ್ಸ್ ಆಫ್ ದ ಟ್ರೀ ವಿಲ್ ಯೂಸ್ ಆ್ಯಸ್ ಎ ಬೈರ್ ಟು ದ ಸಿನ್ಲೆಸ್ ಬಾಡಿ. ಒಂದು ಚಟ್ಟವಾಗಿ ಯೂಸ್ ಮಾಡ್ತಾರೆ. ಅಷ್ಟು ಒಳ್ಳೆಯ ಕೆಲಸಕ್ಕೆ ಮರ ಸತ್ತ ಮೇಲೆ ಉಪಯೋಗಿಸ್ತಾರಲ್ವ. ಹಾಗಾಗಿ ನಾನು ಜೀವಂತವಾಗಿದ್ದು ಒಬ್ಬ ಮನುಷ್ಯನಾಗಿದ್ದು ಏನು ಉಪಯೋಗ ಅಂತ ಅವರು ಯೋಚನೆಯನ್ನು ಮಾಡ್ತಾರೆ. ಹಿ ಕಾಲ್ಸ್ ದ 4 men ಆ್ಯಸ್ ಗುಡ್ ಬಿಕಾಸ್ ಓನ್ಲಿ ದೀಸ್ ಪೀಪಲ್ ಆರ್ ಅಲೋಡ್ ಟು ಕ್ಯಾರಿ ಆಲ್ ದಿ ಬಾಡೀಸ್ ಆಫ್ ಆಲ್ ದಿ ಕ್ಯಾಸ್ಟ್ ಪೀಪಲ್. ಹಾಗಾಗಿ ಚಿನ್ನಸ್ವಾಮಿಯವರು ಒಂದೇ ಒಂದು ಮಾತನ್ನು ಹೇಳ್ತಾರೆ, ಆ 4 ಜನ ಹೆಣವನ್ನು ಹೊರುವವರು, ಆ 4 ಜನ ಎಲ್ಲ ಧರ್ಮದವರು ಒಪ್ಪಿಕೊಳ್ತಾರಲ್ವ. ಹಾಗಾಗಿ ನನಗೂ ಕೂಡ ಆ 4 ಜನ ಟಚ್ ಮಾಡಿದರೆ ಮೀನ್ಸ್ ದೆ ಅಕ್ಸೆಪ್ಟೆಡ್ ಮೀ, ದೆ ವಾಂಟ್ ಟು ಟ್ರೀಟ್ ಮೀ ಆ್ಯಸ್ ಎ ಅನ್ಟಚಬಲ್ ಅಂತ. ಈ ಪೂರ್ತಿ ಸಂಪೂರ್ಣವಾದ ಪದ್ಯದಲ್ಲಿ ತಮ್ಮ ಜೊತೆ ಆದಂಥ ಡಿಸ್ಕ್ರಿಮಿನೇಷನ್ನು, ತಮ್ಮ ಜೊತೆ ಆದಂಥ ಅನ್ಟಚಬಿಲಿಟಿ ಬಗ್ಗೆ ಚಿನ್ನಸ್ವಾಮಿಯವರು ಹಿ ಎಕ್ಸ್ಪ್ರೆಸಸ್ ಹಿಸ್ ಓನ್ ಫೀಲಿಂಗ್ಸ್, ಹಿ ಟ್ರೈಸ್ ಟು ಎಕ್ಸ್ಪ್ರೆಸ್. ಸಮಾಜದ ಜೊತೆಗೆ ತನ್ನ ಅಳಿವನ್ನು ಕೂಡ ಇಲ್ಲಿ ತೋರ್ಪಡಿಸಿಕೊಂಡಿದ್ದಾರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಹೀಗೆ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಏನಾದರೂ ಒಂದು ಸಾಧನೆಯನ್ನು ಮಾಡ್ಬೋದು, ಎಲ್ಲ PUC ಮಕ್ಕಳಿಗೆ ಒಂದು ದಾರಿಯನ್ನು ತೋರಿಸ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮ್ಮಿಂದ ಒಂದು ಡಿಮ್ಯಾಂಡ್ ಇದೆ, ಒಂದು ರಿಕ್ವೆಸ್ಟು ನಮ್ಮಿಂದ ನಿಮಗಾಗಿ. ಏನು ಅಂದರೆ ಒಂದು ಕಮೆಂಟ್ ಅಂದರೆ ಏನಾದರೂ ಒಂದು ಬರೀರಿ ಸರ್, ಥ್ಯಾಂಕ್ ಯುನೋ ಸರಿ ಇಲ್ಲೋ, ಅಥವಾ ಇನ್ನೂ ವಾಯ್ಸ್ ಜೋರಾಗಬೇಕು, ಅಥವಾ ವಾಯ್ಸ್ ಕ್ಲಾರಿಟಿ ಇಲ್ಲವೋ, ನಿಮಗೇನು ಬೇಕು, ಅಥವಾ ಬೇರೆ ಪಾಠದ್ದು ಏನಾದರೂ ಬೇಕಾದಲ್ಲಿ. ಜೊತೆಗೆ ಇನ್ನೊಂದು ಶೇರ್ ಮಾಡಬೇಕು ತಾವು ವ್ಯಾಟ್ಸಪ್ಪಲ್ಲಾಗಿರ್ಬೋದು, ನಿಮ್ಮ ಇನ್ಸ್ಟಾಗ್ರಾಮ್ ಮೋಟಿವೇಟರ್, ಯಾಕಂದರೆ ಯಾವುದೂ ಕೂಡ ನಮ್ಮ ಬಳಿಯಲ್ಲಿ ಇಲ್ಲ. ಹಾಗಾಗಿ ನಿಮಗೆ ಉಚಿತವಾಗಿ ನಾವು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಎಲ್ಲದೂ ಕೂಡ ಪ್ರಶ್ನೆ ಪತ್ರಿಕೆಗಳನ್ನು ಕೊಡುತ್ತಿರುವಂಥದ್ದು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ಸ್.